ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಈ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ನನ್ನ ಲಾಸ್ಟ್ ಡೇ ಇನ್ ವರ್ಕಲ್ಲ. ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನು ಡೇ 1 ಆ್ಯಂಡ್ ಡೇ 2 ಡೇ 3 ಇನ್ ವರ್ಕಲ್ಲ ನೋಡಿಲ್ಲ ಅಂದರೆ ಈ ಕೂಡಲೇ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಹಾಗೆ ನೀವೆಲ್ಲರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತು ವರ್ಕಲದಲ್ಲಿ ನಮ್ಮ ಲಾಸ್ಟ್ ಡೇ. ಈ ಸ್ಟೇಯಲ್ಲಿ ನಮ್ಮದು ಲಾಸ್ಟ್ ಡೇ. ಸೊ ಸ್ವಲ್ಪ ಬೇಜಾರಾಗ್ತಾ ಇದೆ ಇವತ್ತು. ಎಲ್ರಿಗೂ ಹಾಗೆ ಅಲ್ವಾ, ಯಾವುದಾದ್ರೂ ಟ್ರಿಪ್ ಹೋದರೆ ಅಲ್ಲಿಂದ ವಾಪಸ್ ಬರ್ತಾ ಬೇಜಾರಾಗುತ್ತೆ. ಅಯ್ಯೋ ಇಷ್ಟು ಬೇಗ ಮುಗ್ದೋಯ್ತಲ್ಲಪ್ಪ ಅಂತ. ನನಗೂ ಹಾಗೆ ಅನಿಸ್ತು, ಅಯ್ಯೋ ಇಷ್ಟು ಬೇಗ ಮುಗ್ದೋಯ್ತಲ್ಲ ಅಂತ. ನಮಗೆ ಮಧ್ಯಾಹ್ನ ಟ್ರೈನ್ ಇದೆ. ಸೊ ನಾವು ಇವಾಗ ಮಧ್ಯಾಹ್ನ ತನಕ ನಮಗೆ ಟೈಮ್ ಇದೆ. ಸೊ ನಾವು ಈ ಪ್ಲೇಸ್ ನಾವು ಮ್ಯಾಪಲ್ಲಿ ಈ ಥರ ನೋಡಿಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಅಲ್ಲೇ ಒಂದು ಫೋರ್ಟ್ ಕೂಡ ಇದೆ, ಅಂಚುತೆಂಗು ಫೋರ್ಟ್. ಈ ರೋಡಲ್ಲಿ ಹೋದ್ರೆ ನಮಗೆ ಒಂದು ವ್ಯೂ ಪಾಯಿಂಟ್ ಕೂಡ ಸಿಗುತ್ತೆ, ಮೂತಲಪೋಸಿ ವ್ಯೂ ಪಾಯಿಂಟ್ ಅಂತ. ಸೊ ಅಲ್ಲಿಗೆ ಹೋಗೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ನಾವೇನು ಅನ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಒಂದು ಸೈಡಲ್ಲಿ ಬೀಚ್ ಇರುತ್ತೆ, ಇನ್ನೊಂದು ಸೈಡಲ್ಲಿ ಲೈಕ್ ಕೋಕೋನಟ್ ಟ್ರೀಸ್ ಇರುತ್ತೆ. ಸೊ ಅದು ರೈಡ್ ಚೆನ್ನಾಗಿರುತ್ತೆ, ವ್ಯೂ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಮ್ಯಾಪ್ನ ಟ್ರಸ್ಟ್ ಮಾಡಿ ನಾವು ಹೋಗ್ತಾ ಇದ್ದೀವಿ, ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇವಾಗ ಟೈಮ್ ಒಂದು 7:30 ಆಗಿದೆ. ನಾವಿವತ್ತು ನಮ್ಮ ಡೇನ ಬೇಗ ಸ್ಟಾರ್ಟ್ ಮಾಡಿದ್ವಿ, ಬಿಕಾಸ್ ನಮಗೆ ಮಧ್ಯಾಹ್ನ ಟ್ರೈನ್ ಇದೆ, ಟೈಮ್ ಇಲ್ಲ ನಮಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಾವು ಸ್ಕೂಟಿನ ರೆಂಟ್ ತೊಗೊಂಡಿದ್ವಿ, ನಿಮಗೆ ಗೊತ್ತಿದೆ. ಸೊ ಅದನ್ನ ಇವತ್ತು ರಿಟರ್ನ್ ಮಾಡಬೇಕು ಮಧ್ಯಾಹ್ನ. ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ರೈಡ್ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಈ ಕಡೆ ಕೋಕೋನಟ್ ಟ್ರೀಸ್ ಇದೆ. ಸೊ ಬೆಳಗಿನ ಜಾವ ಈ ಥರ ಹೋಗಲಿಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿಗೆ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ವಿ ವಾಪಸ್ ಬರುವಾಗ, ಬಟ್ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಈ ದಾರಿಯಲ್ಲಿ ಹಿಂಗೆ ನಾವು ಹೋಗ್ತಾ ಇದ್ದರೆ ನಮಗೆ ಸಣ್ಣ ಸಣ್ಣದು ಸೇತುವೆ ಥರ ಎಲ್ಲ ಸಿಗುತ್ತೆ. ನೀವು ಸ್ವಲ್ಪ ಹೊತ್ತು ಬೇಕಾದರೆ ಅಲ್ಲಿ ಸ್ಟಾಪ್ ಮಾಡಿ ಆ ವ್ಯೂವ್ನ ಎಂಜಾಯ್ ಮಾಡ್ಬೋದು, ಫೋಟೋಸ್ ತೊಗೊಳ್ಬೋದು. ಇವತ್ತು ಕೇರಳದಲ್ಲಿ ವಿಷು ಹಬ್ಬನ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾವು ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ನೋಡಿ, ಹಾಗೆ ಇವರು ವಿಷುನ ಆಚರಿಸ್ತಾರೆ. ವಿಷುನ ಇವರು ಹೊಸ ವರ್ಷ ಅನ್ನೋ ಥರ ಆಚರಿಸ್ತಾರೆ. ಈ ಹಬ್ಬದಲ್ಲಿ ಎಲ್ಲರೂ ಹೊಸ ಬಟ್ಟೆ ತೊಗೊಳ್ತಾರೆ, ಹಾಗೆ ಹಿರಿಯರು ಕಿರಿಯರಿಗೆ ದುಡ್ಡು ಕೊಡ್ತಾರೆ, ಗಿಫ್ಟ್ಸ್ ಕೊಡ್ತಾರೆ, ಹೀಗೆ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಎಲ್ಲರೂ ಮನೆಯಲ್ಲಿ ಒಟ್ಟಿಗೆ ಕುತ್ಕೊಂಡು ಸಾದ್ಯನ ಊಟ ಮಾಡ್ತಾರೆ. ಸಾದ್ಯ ಅಂದರೆ ಬಾಳೆ ಎಲೆ ಮೇಲೆ ತುಂಬ ಡಿಫ್ರೆಂಟ್ ಆಗಿರೋ ಅಡುಗೆಗಳನ್ನ ಹಾಕಿರ್ತಾರಲ್ಲ, ಅದಕ್ಕೆ ಇವರು ಸಾದ್ಯ ಅಂತಾರೆ. ನನಗೂ ಅದನ್ನು ತಿನ್ನಬೇಕು, ಈ ಥರ ತಾಲಿ ಅಥವಾ ಸಾದ್ಯ ತಿನ್ನಬೇಕಂತ ತುಂಬಾ ಆಸೆ ಇತ್ತು. ಬಟ್ ನನಗೆ ಯಾವುದು ರೆಸ್ಟೋರೆಂಟಲ್ಲೂ ಅಥವಾ ಹೋಟೆಲಲ್ಲೂ ಸಿಗಲಿಲ್ಲ. ನನಗೆ ಸ್ವಲ್ಪ ಬೇಜಾರಿದೆ. ಅದು ಕೇರಳದಲ್ಲಿ ನಾನು ತಿನ್ನಬೇಕಂತ ಅಂದ್ಕೊಂಡಿದ್ದೆ ಸಾದ್ಯನ. ನಾವು ಹೋಗ್ತಾ ಇರೋ ರೋಡಲ್ಲಿ ಹಿಂಗೆ ಹೋದರೆ ನಾವು ಕನ್ಯಾಕುಮಾರಿಗೆ ಹೋಗ್ಬೋದು. ಇದು ಕನ್ಯಾಕುಮಾರಿ ರೋಡು. ನಾವು ಫಸ್ಟು ಫೋರ್ಟ್ಗೆ ಹೋಗೋಣ ಅಂತ ಹೋದ್ವಿ, ಬಟ್ ಫೋರ್ಟ್ ಓಪನ್ ಆಗಿರಲಿಲ್ಲ ಬೇಗ. ಸೊ ಅದಕ್ಕೆ ನಾವು ಆ ವ್ಯೂ ಪಾಯಿಂಟಿಗೆ ಹೋಗಿ ವಾಪಸ್ ಬರ್ತಾ ಫೋರ್ಟಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಾವಿವಾಗ ಬಂದ್ವಿ ಆಲ್ಮೋಸ್ಟ್ ಡೆಸ್ಟಿನೇಷನ್ಗೆ. ನಾವು ಫಸ್ಟ್ ಈ ಸೇತುವೆಯಲ್ಲಿ ಇದೆಯಲ್ಲ, ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಒಂದಿಷ್ಟು ಫೋಟೋಸನ್ನು ತೊಗೊಂಡ್ವಿ. ನಿಮಗಲ್ಲಿ ಕಾಣಿಸ್ತಾ ಇದೆಯಲ್ಲ ಇವಾಗ, ಅದೇ ವ್ಯೂ ಪಾಯಿಂಟ್. ಅಲ್ಲಿಗೆ ನಾವು ಹೋಗಬೇಕು ಇವಾಗ ಗಾಡಿಯಲ್ಲಿ. ಸ್ವಲ್ಪ ದೂರ ಗಾಡಿಯಲ್ಲಿ ಹೋಗ್ಬೋದು, ಅದಾದ್ಮೇಲೆ ನಡ್ಕೊಂಡು ಹೋಗ್ಬೇಕನ್ಸುತ್ತೆ, ನೋಡೋಣ. ಈ ಪ್ಲೇಸ್ನ ಹೆಸರು ಮೂತಲಪೋಸಿ ವ್ಯೂ ಪಾಯಿಂಟ್ ಅಂತ. ಮಲಯಾಳಂನಲ್ಲಿ ಮೂತಳ ಅಂದರೆ ಮೊಸಳೆ, ಪೋಸಿ ಅಂದರೆ ಸ್ಯಾಂಡ್ ಬಾರ್, ಅಂದರೆ ಒಂದು ಮರಳಿಂದು ಒಂದು ಬಾರ್, ಅದು ಸೀನ ಸಪ್ರೇಟ್ ಮಾಡ್ತಾ ಇರೋದು ಅಂತ ಅರ್ಥ. ಹಿಂದೆ ಇಲ್ಲಿ ತುಂಬಾ ಮೊಸಳೆಗಳಿದ್ವಂತೆ, ಅದಕ್ಕೋಸ್ಕರ ಈ ನೇಮ್ ಬಂದಿದೆ ಅಂತ ಹೇಳ್ತಾರೆ. ಹಾಗೆ ಯಾವುದಾದ್ರೂ ಪ್ಲೇಸ್ ಅದು ಪಾಪ್ಯುಲರ್ ಆಗಿರಲ್ಲ, ಅಲ್ಲಿ ನಾವೇನಾದರೂ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಏನಾದರೂ ಡೆವಲಪ್ಮೆಂಟ್ ಮಾಡಿದ್ರೆ ತುಂಬಾ ಪಾಪ್ಯುಲರ್ ಆಗುತ್ತೆ. ಹಾಗೆ ಈ ಪ್ಲೇಸ್ ಕೂಡ ಒಂದು ಸಾಮಾನ್ಯ ಹಳ್ಳಿ ಆಗಿತ್ತಂತೆ. ಎಲ್ಲಿವರೆಗೂ ಅಂದರೆ ಇಲ್ಲಿ ಈ ಥರ ಕನ್ಸ್ಟ್ರಕ್ಟ್ ಮಾಡೋವರೆಗೆ. ದಿನ ಫಿಶಿಂಗೋಸ್ಕರ ಇವರು ಈ ರೀತಿಯಾಗಿ 2 ವ್ಯೂ ಪಾಯಿಂಟ್ ಮಾಡ್ಕೊಂಡಿದ್ದಾರಂತೆ. ಅದರಲ್ಲಿ ಇದು ಎರಡನೇದು, ವ್ಯೂ ಪಾಯಿಂಟ್ 2 ಅಂತ ಇದೆ. ನಾನು ಅವಾಗ ಏನು ನಿಂತಿದ್ನಲ್ಲ ಅಲ್ಲಿ, ಆ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆದಮೇಲೆ ಅಲ್ಲಿ ಯಾರು ಟ್ರಾವೆಲರ್ಸ್ ಹೋಗ್ತಾರೆ ನೋಡಿ, ಅವರಿಗೆ ಇದು ಕಾಣಿಸಿ ಇದು ತುಂಬ ಪಾಪ್ಯುಲರ್ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಈ ಪ್ಲೇಸಲ್ಲಿ ತುಂಬಾ ಮೂವಿ ಶೂಟಿಂಗ್ಸ್ ಎಲ್ಲ ಆಗಿದೆಯಂತೆ. ಹಾಗೆ ಫೇಮಸ್ ಒಂದು ಮೂವಿ ಅಂದರೆ ವೆಳ್ಳಿಪಾಡಿಂತೆ ಪುಸ್ತಕಂ, ಅದು ಮೋಹನ್ ಲಾಲ್ ಅವ್ರದ್ದು ಮೂವಿ. ಸೊ ಅವ್ರದ್ದು ಇಲ್ಲೇ ಶೂಟಿಂಗ್ ಆಗಿದೆಯಂತೆ. ಮೂತಲಪೋಸಿಯಲ್ಲಿ ಮೂವಿ ಶೂಟಿಂಗ್ ಆಗ್ತಾ ಮೋಹನ್ ಲಾಲ್ ಅವರು ಕಟ್ ಹೇಳಿದ್ರು ತುಂಬ ಎಮೋಷ್ನಲ್ ಆಗಿ ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಿ ಇಲ್ಲಿ ಕಣ್ಣೀರು ಹಾಕಿದ್ರಂತೆ. ಸೊ ಈ ಪ್ಲೇಸ್ನ ತುಂಬ ಜನ ಅದರಿಂದ ನೆನ್ಪಿಟ್ಕೊಂಡಿದ್ದಾರೆ. ನೋಡಿ, ಇದನ್ನ ಫಿಶಿಂಗ್ ಹಾರ್ಬರ್ ಪ್ರಾಜೆಕ್ಟ್ ಆಗಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು. ಬಟ್ ಇವಾಗ ಎಷ್ಟು ಫೇಮಸ್ ಆಗಿದೆ, ಒಂದು ಮೂವಿ ಶೂಟಿಂಗ್ ಆಗುತ್ತೆ ಇಲ್ಲಿ. ಹಾಗೆ ಎಲ್ಲರೂ ಇಲ್ಲಿ ವಿಡಿಯೋಗ್ರಫಿ, ಹಾಗೆ ಫ್ರೀ ಟೈಮಲ್ಲಿ ಗಾಳಿಪಟ ಹಾರಿಸ್ತಾರಂತೆ ಇಲ್ಲಿ ಬಂದು. ಹಾಗೆ ಲೋಕಲಿಟ್ಸ್ ಇಲ್ಲಿ ಬಂದು ಫಿಶಿಂಗ್ ಕೂಡ ಮಾಡ್ತಾರಂತೆ. ನಾನಂತೂ ಈ ಪ್ಲೇಸ್ನ ಮಸ್ಟ್ ವಿಸಿಟ್ ಅಂತೀನಿ. ನೀವು ವರ್ಕಲಾಗಿ ಬಂದಿದ್ರೆ ಈ ಪ್ಲೇಸ್ನ ಮಿಸ್ ಮಾಡಲಿಕ್ಕೆ ಹೋಗಬೇಡಿ, ತುಂಬಾ ಚೆನ್ನಾಗಿದೆ. ಇವಾಗ ನಾವು ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಯಲ್ಲಿ ನಮಗೆ ಈ ವ್ಯೂ ಕಾಣಿಸ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟಾಪ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಇದೇ ಅಂಚುತೆಂಗು ಫೋರ್ಟ್.
ಅಜೆಂಗು ಅಥವಾ ಅಂಚುತೆಂಗು ಅನ್ನೋ ಈ ಪ್ಲೇಸ್ ಕೇರಳ ಇತಿಹಾಸದಲ್ಲೇ ಒಂದು ಪ್ರಾಮುಖ್ಯತೆ ಹೊಂದಿರುವ ಸ್ಥಳ ಅಂತೆ. ಈಸ್ಟ್ ಇಂಡಿಯಾ ಕಂಪನಿದು ಫಸ್ಟ್ ವ್ಯಾಪಾರ ಸ್ಥಳ ಇದೇ ಆಗಿತ್ತಂತೆ ಕೇರಳದಲ್ಲಿ. ಆಗಿನ ಕಾಲದಲ್ಲಿ ಅಂಟಿಂಗಲ್ ರಾಣಿ ಈ ಜಾಗನ ಬ್ರಿಟಿಷರ್ಗೆ ಟ್ರೇಡಿಂಗ್ ಪರ್ಪಸ್ಗೆ ಕೊಟ್ಟಿದ್ಲಂತೆ. ಇಲ್ಲಿ ತುಂಬಾನೇ ದಾಳಿಗಳಾಗಿದೆಯಂತೆ ಬ್ರಿಟಿಷರಿಂದ. ಇವಾಗಿದು ಈ ರೀತಿ ಟೂರಿಸ್ಟ್ ಪ್ಲೇಸ್ ಆಗಿದೆ. ಇಲ್ಲಿ ಒಂದು ಬದಿಯಲ್ಲಿ ಬೀಚ್ ಇದೆಯಂತೆ, ಇನ್ನೊಂದು ಬದಿಯಲ್ಲಿ ಬ್ಯಾಕ್ ವಾಟರ್ ಇದೆಯಂತೆ. ಆ ಬೀಚ್ ಹೆಸರು ಅಂಚುತೆಂಗು ಬೀಚ್. ಹಾಗೆ ಇಲ್ಲೊಂದು ಲೈಟ್ ಹೌಸ್ ಕೂಡ ಇದೆ, ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ನಿಮಗೆ. ಬಟ್ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅದು ಓಪನ್ ಮಾಡೋದು ಮಧ್ಯಾಹ್ನ 3 ಗಂಟೆ ಮೇಲಂತೆ. ನೋಡಿ ನಾನು ಇಲ್ಲಿ ಆಡ್ಕೊಂಡಿದ್ದೀನಿ. ಈ ಬಸ್ ನೋಡಿ ವಿಶುಗೋಸ್ಕರ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ. ಹಬ್ಬ ಅಲ್ವಾ, ಎಲ್ಲ ಗಾಡಿಗಳಿಗೂ ಪೂಜೆ ಹಾರ ಎಲ್ಲ ಹಾಕಿದ್ದಾರೆ. ನಾ ಆವಾಗಲೇ ಹೇಳಿದ್ನಲ್ಲ, ಈ ರೋಡಲ್ಲಿ ಹೋಗ್ತಾ ಈ ಥರ ಸೇತುವೆಗಳು ತುಂಬ ಸಿಗುತ್ತೆ. ನಾವು ಇದೊಂದು ಪ್ಲೇಸಲ್ಲಿ ನಿಲ್ಲಿಸಿದ್ವಿ ಅಷ್ಟೇ. ನನಗಂತೂ ತುಂಬಾ ಹಶ್ವಾಗಿದೆ, ಸೊ ಬೇಗ ಹೋಗಿ ತಿಂಡಿ ತಿನ್ನಬೇಕು. ನಾವು ಹೋಗ್ತಾ ದಾರಿಯಲ್ಲಿ ನಮಗೆ ಸಿಕ್ಕಿದ ಹೋಟೆಲ್ಲೇ ಇದು. ಇದ್ರ ಹೆಸರು ಹೋಟೆಲ್ ದ್ವಾರಕಾ ಅಂತ. ಈ ಹೋಟೆಲ್ ಓನರ್ ಆಗಿರ್ಬೋದು, ಹಾಗೆ ಇಲ್ಲಿ ಕೆಲಸ ಮಾಡೋರು ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ನಾನಿಲ್ಲಿ ಫಸ್ಟ್ ಅಪ್ಪಂ ತೊಗೊಂಡೆ, ಅದಾದ್ಮೇಲೆ ಇಲ್ಲಿ ಜನಗಳು ದೋಸೆ ತಿನ್ನೋದು ನೋಡಿದೆ, ಅದು ಮಸಾಲೆ ದೋಸೆ. ಸೊ ಆರ್ಡರ್ ಮಾಡಿದೆ ನಾನು ಕೂಡ. ಈ ದೋಸೆ ತುಂಬಾ ತೆಳ್ಳಗಿತ್ತು, ಕ್ರಿಸ್ಪಿ ಇರಲಿಲ್ಲ, ಸಾಫ್ಟ್ ಆಗಿತ್ತು. ಬಟ್ ಈ ಪಲ್ಯ ತುಂಬ ಚೆನ್ನಾಗಿತ್ತು. ನಾರ್ಮಲ್ ನಮ್ಮ ಸೈಡಲ್ಲಿ ಕೊಡೋ ಆಲೂಗಡ್ಡೆ ಪಲ್ಯ ಥರ ಇರಲಿಲ್ಲ, ಡಿಫ್ರೆಂಟ್ ಆಗಿತ್ತು. ನಿಮಗೆ ಇನ್ ಕೇಸ್ ಕೇರಳದಲ್ಲಿ ನಂಗೆ ಮಸಾಲೆ ದೋಸೆನೇ ಬೇಕು ಅಂತ ಇದ್ರೆ ಈ ಪ್ಲೇಸಿಗೆ ನೀವು ಬರ್ಬೋದು, ಚೆನ್ನಾಗಿದೆ ಫುಡ್ ಎಲ್ಲ. ನನಗೆ ಒಂದು 3 ದಿನದಿಂದ ಕೇರಳ ಬ್ರೇಕ್ಫಾಸ್ಟ್ ತಿಂದು ಈ ತಿಂಡಿ ತಿಂದಮೇಲೆ ತುಂಬ ಖುಷಿ ಆಯಿತು. ನೋಡಿ ಇವತ್ತು ವಿಶು ಆಗಿರೋದ್ರಿಂದ ತುಂಬ ಜನ ದೇವಸ್ಥಾನದ ಹತ್ರ ಇದ್ದಾರೆ. ವರ್ಕಲ ಬಂದಿದ್ದ ನೆನಪಿಗೆ ಏನಾದರೂ ಸಣ್ಣ ವಸ್ತು ತೊಗೊಂಡು ಹೋಗೋಣ ಅಂತ ನಾನು ಇಲ್ಲಿಗೆ ಬಂದೆ. ಇದಕ್ಕೆ ನಾನು 150 ರುಪೀಸ್ ಕೊಟ್ಟೆ. ಇಲ್ಲಿ ತುಂಬಾ ಏನೋ ಡಿಫ್ರೆಂಟ್ ಆಗಿರೋ ಆರ್ನಮೆಂಟ್ಸ್ ಎಲ್ಲ ಇತ್ತು, ಹಾಗೆ ಇಲ್ಲಿ ಬಟ್ಟೆ ಕೂಡ ಇಟ್ಟಿದ್ದಾರೆ. ಇವಾಗ ಏನಿಲ್ಲ, ನಾವು ರೂಮ್ಗೆ ಹೋಗಿ ನಮ್ಮ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಬಿಕಾಸ್ ನಮಗೆ ಮಧ್ಯಾಹ್ನನೇ ಟ್ರೈನ್ ಇದೆ. ಇದರಲ್ಲಿ ಇನ್ನೊಂದೇನಪ್ಪ ಟ್ವಿಸ್ಟ್ ಅಂದರೆ, ನಾವು 1 ಮಂತ್ ಮುಂಚೆನೇ ಇಲ್ಲಿ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ, ಬಟ್ ಅದು ವೇಟಿಂಗ್ ಲಿಸ್ಟಲ್ಲಿತ್ತು. ನಾವು ಫೈನಲ್ ಚಾರ್ಟ್ ಪ್ರಿಪೇರ್ ಆದಮೇಲೆ ನೋಡ್ತೀವಿ, ನಮ್ಮ ಸೀಟ್ಸ್ ಕನ್ಫರ್ಮೇ ಆಗಲಿಲ್ಲ. ನಮ್ಮ ಪ್ಲ್ಯಾನ್ ಇದ್ದಿದ್ದು ವರ್ಕಲಾಯಿಂದ ಕೊಲ್ಲಂ ಹೋಗಿ ಹೇಗಿದ್ರು ಟ್ರೈನ್ ಟಿಕೆಟ್ಸ್ ಬುಕ್ ಆಗಿರುತ್ತೆ. ಸೊ ಕೊಲ್ಲಮಲ್ಲಿ ನಾವು ಟ್ರೈನ್ ಹತ್ತೋಣ 5 ಗಂಟೆಗೆ ಸಂಜೆ ಅಂದ್ಕೊಂಡಿದ್ವಿ. ಬಟ್ ಇವಾಗ ಟ್ರೈನ್ ಟಿಕೆಟ್ಸೇ ಕನ್ಫರ್ಮ್ ಆಗಿಲ್ಲ. ನಾವು ಬಸ್ ಕೂಡ ಚೆಕ್ ಮಾಡಿದ್ವಿ, ಆದರೆ ನಮಗೆ ಬೇಕಾಗಿರೋ ಸೀಟು ಒಂದು ಬಸ್ಸಲ್ಲೇ ಇರಲಿಲ್ಲ. ನಮ್ಮ ಸ್ಟೇನ ಕೂಡ ನಾವೀಗ 11:30-12ಗೆ ಚೆಕ್ಔಟ್ ಮಾಡಬೇಕು. ಬಸ್ ಕೂಡ ಚೆಕ್ ಮಾಡಿದ್ವಿ, ಅದರಲ್ಲಿ 1-2 ಸೀಟ್ಸ್ ಅಷ್ಟೇ ಅವೈಲೇಬಲ್ ಇದೆ, ನಮಗೆ ಬೇಕಾಗಿರೋ ಸೀಟ್ಸ್ ಇಲ್ಲ. ನಾನು ಇದೇ ಟೆನ್ಷನಲ್ಲಿ ಏನು ಮಾಡಿದೆ ಅಂದರೆ, ನಮ್ಮ ಸ್ಟೇ ಕೆಳಗಡೆ ಒಂದು ಚಿಕ್ಕ ಕ್ಯಾಂಟೀನ್ ಥರ ಇದೆ. ಸೊ ನಾನಲ್ಲಿ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ದೀನಿ, ನನ್ನ ಫ್ರೆಂಡ್ಸ್ ಆಟ ಆಡ್ತಾ ಇದ್ದಾರೆ. ಇದ್ರ ಮಧ್ಯೆ ನಾವು ಹೋಟೆಲ್ನ ಚೆಕ್ಔಟ್ ಮಾಡಿ ಲಂಚ್ಗೆ ಎಲ್ಲಿ ಹೋಗೋದು ಅಂತ ನೋಡ್ತಾ ಇದ್ದಾಗ ನಮಗೆ ಸಿಕ್ಕಿದ್ದೆ ಇದು. ಫೈನಲ್ಲಿ ಕೇರಳ ಥಾಲಿ ತಿಂತಾ ಇದ್ದೀನಿ. ಇದು ಫಿಶ್ ಮೀಲ್ಸ್. ನೀವು ಇನ್ ಕೇಸ್ ವೆಜಿಟೇರಿಯನ್ ಆಗಿದ್ರು ಈ ಪ್ಲೇಸಿಗೆ ನೀವು ಹೋಗಲೇಬೇಕು. ಇಲ್ಲಿ ವೆಜ್ ಥಾಲಿ ಕೂಡ ಇದೆ, ಹಾಗೆ ಇಲ್ಲಿ ಫಿಶ್ ಎಕ್ಸ್ಟ್ರಾ ತೊಗೊಳ್ಬೋದು ಬೇಕಾದರೆ. ಈ ಕ್ಲಿಫಲ್ಲೇ ಮೋಹನ್ ರೆಸಾರ್ಟ್ ಅಂತ ಇದೆ. ಸೊ ಅದ್ರ ಪಕ್ಕ ಒಂದು ಸಣ್ಣ ಜಾಗ, ಇಲ್ಲಿ ರೋಡ್ ಇದೆ ಅಲ್ಲ, ಅಲ್ಲಿ ನಿಮಗೆ ಸಿಗುತ್ತೆ ಆ ಹೋಟೆಲ್. ಅಲ್ಲಿ ಅವ್ರ ಮನೆ ಇದೆ, ಅವ್ರ ಮನೆಯಿಂದಾನೇ ಫುಡ್ನ ರೆಡಿ ಮಾಡಿ ನಿಮಗೆ ಸರ್ವ್ ಮಾಡ್ತಾರೆ. ನಾನು ಕೇರಳದಲ್ಲಿ ತಿಂದಿರೋ ಬೆಸ್ಟ್ ಮೀಲ್ ಇದೆ. ನಾವು ಊಟ ಆದಮೇಲೆ ಡಿಸ್ಕಸ್ ಎಲ್ಲ ಮಾಡಿಕೊಂಡು ಕ್ಯಾಬಲ್ಲಿ ಡೈರೆಕ್ಟ್ ಕೋಚುವೆಲ್ಲಿಗೆ ಹೋದ್ವಿ. ನಾವು ಬೆಂಗಳೂರಿಗೆ ಹೋಗೋ ಟ್ರೈನ್ ಕೋಚುವೆಲಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ನಾವು ಟಿಕೆಟ್ಸ್ ತೊಗೊಂಡ್ರೆ ನಮಗೆ ಸೀಟ್ ಸಿಗ್ಬೋದು ಅಂತ ಅಂದ್ಕೊಂಡ್ವಿ. ಕುತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ, ಬಟ್ ಏನು ಮಾಡೋದು, ನಮ್ಮ ಪರಿಸ್ಥಿತಿ ಇವಾಗ ಹೋಗಲೇಬೇಕು. ನಾವು ರೈಲ್ವೆ ಸ್ಟೇಷನ್ಗೆ ಒಂದು 2:30ಗೆ ರೀಚ್ ಆಗಿದ್ವಿ. ಸೊ ನಮಗೆ ಸೀಟ್ ಸಿಕ್ತು. ಹಂಗೂ ನಾನು ಟ್ರೈನಲ್ಲಿ ಕಿಟಕಿನ ನೋಡ್ತಾ ನಾವು ವರ್ಕಲಾಗಿ ಹೋಗಿರೋ ಫಸ್ಟ್ ಡೇ ಇಂದ ಇಲ್ಲಿ ತನಕ ಏನೇನಾಯಿತು ಅಂತ ಎಲ್ಲ ಒಂದ್ಸಲಿ ನೆನ್ಪು ಮಾಡ್ಕೊಳ್ತಾ ಇದ್ದೆ. ನೈಟ್ ನನ್ನ ಫ್ರೆಂಡ್ಸ್ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು, ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲಾನು ತುಂಬಾ ಚೆನ್ನಾಗಿತ್ತು. ಈ ಟ್ರಿಪ್ ನನಗೆ ತುಂಬ ಇಷ್ಟ ಆಯಿತು. ನೋಡಿ ನಾವು ಕೋಚುವೆಳ್ಳಿಯಿಂದ ವರ್ಕಲಾಗಿ ಬಂದ್ವಿ, ಬಟ್ ಈ ಟ್ರೈನ್ ವರ್ಕಲಾದಲ್ಲಿ ಸ್ಟಾಪ್ ಇಲ್ಲ, ಕೊಲ್ಲಮಲ್ಲಿ ಅಷ್ಟೇ ಇರೋದು. ನನಗೆ ಮತ್ತೆ ವರ್ಕಲ ಬರಬೇಕು ಅಂತ ಅನಿಸ್ತಾ ಇದೆ. ನೋಡೋಣ ಮತ್ತೆ ಬೇರೆ ಕಡೆ ಹೋಗೋಣ ಕೇರಳದಲ್ಲಿ, ಹಾಗೆ ಮತ್ತೆ ಇನ್ನೊಂದ್ಸಲಿ ಆದರೆ ವರ್ಕಲಾಗೂ ಬರೋಣ. ನಾನು ನಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನನ್ನ ವರ್ಕಲಾದು ಕಾಸ್ಟ್ ಎಷ್ಟಾಯಿತು ಟೋಟಲ್ ಈ ಟ್ರಿಪ್ಗೆ, ಹಾಗೆ ಎಲ್ಲೆಲ್ಲಿ ಚೆನ್ನಾಗಿದೆ ಪ್ಲೇಸಸ್, ಫುಡ್ ಎಲ್ಲನೂ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದು ನೋಡಿದ್ರೆ ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ.
ನೋಡಿ ಕತ್ಲಾಗೆ ಹೋಯಿತು. ಈಗ ಟ್ರೈನಲ್ಲಿ ಮಾರ್ತಾ ಇದ್ರು ಈ ಫುಡ್, ಸೊ ತೊಗೊಂಡೆ. ಇದು ಬಿರಿಯಾನಿ ಅಂತೆ, ಎಗ್ ಬಿರಿಯಾನಿ. ಟ್ರೈನಲ್ಲಿ ತಿನ್ನಬಾರ್ದು, ಅನ್ಹೈಜಿನಿಕ್ ಅಂತಾರೆ, ಬಟ್ ನಾವು ಈ ಥರ ಟ್ರಾವೆಲ್ ಮಾಡ್ತಾ ಏನೂ ಆಪ್ಷನ್ ಇರಲ್ಲ, ಸೊ ತಿನ್ನಲೇಬೇಕಾಗತ್ತೆ. ಅದು ಕೇಳೋ ಟ್ರೈನಲ್ಲಂತೂ ತಿನ್ನೋಕ್ಕೇನೂ ಬರಲ್ಲ. ಐ ಹೋಪ್ ಇದನ್ನು ನೀಟಾಗೆ ಮಾಡಿದ್ದಾರೆ ಅಂತ. ಟೇಸ್ಟ್ ತುಂಬ ಚೆನ್ನಾಗಿತ್ತು ಈ ಬಿರಿಯಾನಿದು, ಮಲಬಾರ್ ಬಿರಿಯಾನಿ. ನಾವು ರೆಸ್ಟೋರೆಂಟಲ್ಲಿ ತಿಂದಿದ್ದಕ್ಕಿಂತ ಚೆನ್ನಾಗಿತ್ತು. ನೋಡ್ತಾ ರಾತ್ರಿಯಿಂದ ಬೆಳಕಾಗೆ ಹೋಯಿತು. ಟ್ರೈನ್ ತುಂಬ ರಶ್ ಇತ್ತು. ನಮಗೆ ಕುತ್ಕೊಳ್ಳೋಕೆ ಸೀಟ್ ಸಿಕ್ಕಿದ್ರು ತುಂಬ ಜನ ಈ ಟ್ರೈನಲ್ಲಿ ನಿಂತ್ಕೊಂಡಿದ್ರು. ಹಾಗೆ ನಮಗೆ ನಿದ್ದೆ ಮಾಡ್ಲಿಕ್ಕೆ ಕೂಡ ಎಲ್ಲೂ ಚಾನ್ಸೇ ಸಿಗಲಿಲ್ಲ. ನಾವು ಹಾಗೂ 6:30 ಮಾರ್ನಿಂಗ್ ರೀಚ್ ಆದ್ವಿ. ನೀವು ನೋಡ್ತಾ ಇರ್ಬೋದು ಬಂಗಾರಪೇಟ್ ಜಂಕ್ಷನ್. ನಾವು ಕೇರಳದಿಂದ ಬೆಂಗಳೂರು ಬಂದಿದ್ದು ಸಂಡೇ ಆಗಿತ್ತು, ಸೊ ಇಲ್ಲಿಗೆ ರೀಚ್ ಆಗಿದ್ದು ಮಂಡೇ. ನಾವೆಲ್ಲರೂ ನಮ್ಮ ಪ್ಲೇಸ್ಗೆ ಇವಾಗ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಹೀಗಿತ್ತು ನನ್ನ ವರ್ಕಲ ಟ್ರಿಪ್. ನಿಮಗೆ ನನ್ನ ಈ ಜರ್ನಿ, ನನ್ನ ಈ ಬ್ಲಾಗ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಈ ಕೂಡಲೇ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲೋ ಒಂದು ಸ್ವಲ್ಪನಾದರೂ ಯೂಸ್ ಆಗಿದೆ ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಶ್ಚಯ ಅನ್ನೋರ ಹೆಸರನ್ನ ತಗೊಳ್ತಾ ಇದ್ದೀನಿ. ಥ್ಯಾಂಕ್ ಯು ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀ ಕೃಷ್ಣ.